ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾರನ್. ಲವ್ ಮೊಕ್ಟೇಲ್ 3 ಗಳಿಕೆ ಎಷ್ಟು ಗೊತ್ತಾ? ಹೌದು, ಮುನ್ನುಗ್ತಾ ಇದೆ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಈಗಲೂ ಕೂಡ ಅಂಥ ಒಂದು ದೊಡ್ಡ ದುರಂಧರ ಸಿನಿಮಾದಂಥ ಒಂದು ದೊಡ್ಡ ಸಿನಿಮಾ ಬಂದರೂ ಕೂಡ ನಮ್ಮ ಕನ್ನಡದ ಸಿನಿಮಾ ಆಗಿರುವಂತಹ ಲವ್ ಮೊಕ್ಟೇಲ್ 3 ಕೂಡ ಇನ್ನೂ ಮುನ್ನುಗ್ತಾ ಇದೆ. ಸೊ 11 ದಿನಗಳಲ್ಲಿ 11.15 ಕೋಟಿ ರೂಪಾಯಿಯನ್ನು ಗಳಿಕೆ ಮಾಡಿರುವಂಥದ್ದು. ಸೊ ಇದನ್ನು ಫ್ಯಾಮಿಲಿ ಅವರು ಮೆಚ್ಕೊಂಡಿದ್ದಾರೆ. ಸೊ ಬೇರೇನು ಬೇಕು ಈ ಸಿನಿಮಾಗಳಿಗೆ? ಸಾಕಷ್ಟು ಸಿನಿಮಾಗಳಿಗೆ ಇಂತಹ ಒಂದು ಜನ್ರೇಷನ್ನೇ ಅಂತ ಇರುತ್ತೆ. ಈಗ ಯೂತ್ ಜನ್ರೇಷನ್ಗಳಲ್ಲಿ ಆಗಿರ್ಬೋದು, ಕಾಲೇಜಿಂದ ಹಿಡಿದು ಕೆಲಸಕ್ಕೆ ಹೋಗೋ ತನಕ ಒಂದು ಸಿನಿಮಾವನ್ನು ಇಷ್ಟಪಡೋದು, ಅಥವಾ ಕೆಲವೊಂದು ಸೀನ್ಗಳನ್ನು ಕೆಲವೊಬ್ಬರಿಗೆ ಅದು ಕನೆಕ್ಟ್ ಆಗೋ ರೀತಿ ಇರುತ್ತೆ. ಬಟ್ ಇದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರೋದ್ರಿಂದ ಸೊ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಹಾಗಾಗಿ ಫ್ಯಾಮಿಲಿ ಈ ಸಿನಿಮಾವನ್ನು ಮೆಚ್ಚುಗೆಯನ್ನು, ಅಂದರೆ ಈ ಸಿನಿಮಾವನ್ನು ಫ್ಯಾಮಿಲಿ ಕೂತ್ಕೊಂಡು ನೋಡಿ ಸಿನಿಮಾವನ್ನು ಮೆಚ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಲವ್ ಮೊಕ್ಟೇಲ್ 3ಗೆ ಇದು ಒಂಥರ ಬೆನ್ನೆಲುಬಾಗಿ ನಿಂತಿರುವಂಥದ್ದು. ಸೊ ಈ ಸಿನಿಮಾವನ್ನು ನೋಡಿದವರು ಕೂಡ ಅಷ್ಟೇ ಒಂದು ಪಾಸಿಟಿವ್ ರಿವ್ಯೂನ ಕೂಡ ಕೊಡ್ತಿದ್ದಾರೆ. ಸೊ ಒನ್ ಟೈಮ್ ವಾಚ್ ಅಲ್ಲ, ಇದನ್ನು ಎಷ್ಟು ದಿವಸದಲ್ಲಿ ಬೇಕಾದರೂ ನೋಡ್ಬೋದು ಅನ್ನೋ ಕೂಡ ಒಂದು ಪಾಸಿಟಿವ್ ಕಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಫೈಟಿಂಗ್ ಸೀನ್ ಇಲ್ಲ, ಅಥವಾ ಒಂದು ಮದ್ಯಪಾನ ಸೇವನೆ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು, ಇಂಥ ಯಾವುದೇ ಒಂದು ಆ್ಯಕ್ಷನ್ ಕಟ್ಗಳಾಗಿರ್ಬೋದು ಈ ಸಿನಿಮಾದಲ್ಲಿಲ್ಲ. ಆದರೂ ಕೂಡ ಈ ಸಿನಿಮಾ ಮೇಲುಗೈಯನ್ನು ಸಾಧಿಸ್ತಿದೆ ಅಂದರೆ ಈ ಸಿನಿಮಾಕ್ಕೆ ಇರುವಂಥ ವಿಶೇಷತೆ ಅದು. ಸೊ ಡಾರ್ಲಿಂಗ್ ಕೃಷ್ಣ ಅವರ ಸಾರಥ್ಯದಿಂದ ಬಂದಂತಹ ಈ ಸಿನಿಮಾಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಹುಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಲವ್ ಮೊಕ್ಟೇಲ್ 1 ರಿಲೀಸ್ ಆದ ತಕ್ಷಣ ಅವರಿಗೆ ಒಂದು ಅಭಿಮಾನ ಬಳಗವೇ ಕ್ರಿಯೇಟ್ ಆಯಿತು. ಅವರ ಒಂದು ಡೈರೆಕ್ಷನ್ಗಳಿಗಾಗಿರ್ಬೋದು, ಡೈಲಾಗ್ ಡೆಲಿವರಿಗಾಗಿರ್ಬೋದು, ಈ ಥರದಕ್ಕೆ. ಇದೀಗ ಲವ್ ಮೊಕ್ಟೇಲ್ 2 ಆಯಿತು, ಆಮೇಲೆ ಈಗ 3 ಬಂದಿದೆ. ಸೊ 3 ಸಪ್ರೇಟ್ ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡ್ಕೊಂಡಿದೆ. ಅದರಲ್ಲಿ ಬರುವಂಥ ಮಗುವಿನ ಪಾತ್ರ, ಸಮೃತ ಅವರ ಒಂದು ಆ್ಯಕ್ಷನ್ಗಳಾಗಿರ್ಬೋದು, ಅಥವಾ ಅಲ್ಲಿರುವಂಥ ಜಗ್ಗು ಮಮ್ಮಿ ಆಗಿರ್ಬೋದು, ಅಥವಾ ವಿಜು ಮಾಮ, ಈ ಥರ ಕ್ಯಾರೆಕ್ಟರ್ಗಳು ಹೇಗೆ ಆಗಿದೆ ಅಂದರೆ ನಾವು ನೋಡಿದಾಗ ನಮಗೆ ಅವರ ಹೆಸರುಗಳ ಬದಲು ಅವರ ಆ ಸಿನಿಮಾದಲ್ಲಿರುವಂಥ ಹೆಸರುಗಳೇ ನಮಗೆ ನೆನಪಿಗೆ ಬರೋದು. ಸೊ ಹಾಗಾಗಿ ಅಷ್ಟು ಆ ಪಾತ್ರಗಳು ನಮ್ಮ ಹೃದಯಕ್ಕಾಗಿರ್ಬೋದು, ಜನಗಳ ಮನಸ್ಸಿಗೆ ತಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಇದು ವಿವಾದದ ಮಧ್ಯೆ ಕೂಡ ಹುಟ್ಕೊಂಡಿರುವಂಥ ಸಿನಿಮಾ. ಈ ಸಿನಿಮಾ ರಿಲೀಸ್ ಆದಮೇಲೆ ವಿವಾದಗಳು ಕೂಡ ಕೆಲವೊಂದು ಬಂತು. ನಮ್ಮ ಕತೆ, ಕದ್ದಿರೋ ಕತೆ, ಆ ಥರ ಸಾಕಷ್ಟು ಒಂದು ಕಾಂಟ್ರವರ್ಸಿ ನ್ಯೂಸ್ಗಳು ಕೂಡ ಬಂತು. ಬಟ್ ನಾನು ಮೊನ್ನೆ ಹೇಳ್ದಂಗೆ ಇದು ಸಿನಿಮಾದ ಕೋರ್ ಪಾಯಿಂಟನ್ನು ಹಿಡ್ಕೊಂಡು ಅದು ನಮ್ಮ ಕತೆ ಅಂತ ಹೇಳೋಕ್ಕೆ ಅದು ತಪ್ಪಾಗುತ್ತೆ ಅನ್ನೋದು. ಸೊ ಹಾಗಾಗಿ ಡಾರ್ಲಿಂಗ್ ಕೃಷ್ಣ ಅವರ ಪರವಾಗಿ ಒಂದು ಸ್ಟೇಟ್ಮೆಂಟ್ ಬಂದಿರುವಂಥದ್ದು. ಸೊ ಡಾರ್ಲಿಂಗ್ ಕೃಷ್ಣ ಅವರ ತಪ್ಪು ಏನಿಲ್ಲ. ಡಾರ್ಲಿಂಗ್ ಕೃಷ್ಣ ಆಗಿರ್ಬೋದು, ಮಿಲನ್ ಅವರಾಗಿರ್ಬೋದು, ಕಷ್ಟಪಟ್ಟು ಮಾಡಿರುವಂಥ ಈ ಸಿನಿಮಾ ಯಾವುದೇ ಕೂಡ ಕದ್ದಿರೋವಂಥ ಕತೆ ಅಲ್ಲ ಅಂತ ಪ್ರೂಫ್ ಆಗಿದೆ. ಸೊ ಹಾಗಾಗಿ ಈ ಸಿನಿಮಾ ನಾನು ಮೊನ್ನೆ ಹೇಳಿದಾಗೆ ಯಾವುದೋ ಒಂದು ಕೋರ್ ಪಾಯಿಂಟನ್ನು ಹಿಡ್ಕೊಂಡು ಕತೆ ಕದ್ದಿದ್ದು ಆ ಥರ ಆರೋಪವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಆರೋಪಕ್ಕೆ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಕೋರ್ ಪಾಯಿಂಟ್ಗಳನ್ನು ನಾನು ಮೊನ್ನೆ ಅಷ್ಟೇ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಈಗ ಮತ್ತೆ ಹಾಡಿತು ಕೋಗಿಲಲ್ಲೂ ಕೂಡ ಅಷ್ಟೇ ಆ ಒಂದು ಕೋರ್ ಪಾಯಿಂಟ್ ಅದು ಕಾಮನ್ಲಿ ಬಯೋಲಾಜಿಕಲ್ ಅಂದರೆ ಪೇರೆಂಟ್ಸ್ ಬಂದು ಮಗುವನ್ನು ಕೇಳೋದು, ಇದು ಒಂದು ಕಾಮನ್ ಆಗಿರುವಂತಹ ಒಂದು ಕೋರ್ ಪಾಯಿಂಟ್ ಆಗಿರುತ್ತೆ. ಅದನ್ನು ಇಟ್ಕೊಂಡು ಕತೆ ನಮ್ಮ ಕಥೆಯನ್ನು ಕದ್ದಿದ್ದಾರೆ ಅನ್ನೋದು ಹೇಳೋದು, ಆ ಆರೋಪ ಸುಳ್ಳಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿವಾದದ ಮಧ್ಯೆಯೂ ಗೆದ್ದು ಬೀಗ್ತಾ ಇದೆ ಲವ್ ಮೊಕ್ಟೇಲ್ 3. ಸೊ ಹಾಗಾಗಿ ನಮ್ಮ ಕನ್ನಡದ ಸಿನಿಮಾ ಇನ್ನಷ್ಟು ಗಳಿಕೆಯನ್ನು ಮಾಡಲಿ ಅಂತ ಆಶಿಸ್ತಾ, ಸೊ ಹಾಗಾಗಿ ಲವ್ ಮೊಕ್ಟೇಲ್ ಸಿನಿಮಾವನ್ನು ಈಗಲೂ ಕೂಡ ಯಾರು ನೋಡಿಲ್ವೋ ಹೋಗಿ ಸಿನಿಮಾವನ್ನು ನೋಡಿ. ಸಿನಿಮಾ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಈ ಅಪ್ಪ ಮಗಳ ಒಂದು ಬಾಂಡಿಂಗ್ ಏನಿದೆ ಅದನ್ನು ಮತ್ತೆ ಕ್ರಿಯೇಟ್ ಮಾಡುವಂಥ ಒಂದು ಸಿನಿಮಾ. ಹಾಡುಗಳಾಗಿರ್ಬೋದು, ಅಲ್ಲಿರುವಂಥ ಸನ್ನಿವೇಶಗಳಾಗಿರ್ಬೋದು. ಸೊ ಹಾಗಾಗಿ ಇದೆಲ್ಲ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು. ಅದೆಷ್ಟೇ ವಿವಾದಗಳು ಬರಲಿ, ಅದೆಷ್ಟೇ ಕಾಂಟ್ರವರ್ಸಿ ಬರಲಿ, ಅದರ ಮಧ್ಯೆ ನಮ್ಮ ಕನ್ನಡ ಸಿನಿಮಾ ಎದ್ದು ಹೋಗ್ತಾ ಇದೆ. ಆ ಕನ್ನಡ ಸಿನಿಮಾ ಗೆಲ್ತಿದೆ ಅನ್ನೋದು ಕೇಳಿದ್ರೇ ಒಂಥರ ಖುಷಿ ಆಗ್ತಿದೆ ಅಲ್ವಾ?